ಸಹಜವಾಗಿ ಭಾಳಷ್ಟು ರೈತರು ಏನು ಮಾಡ್ತಾರೆ ರೀ, ಒಂದು ವಾರ ಸಲುವಾಗಿ ಅಂದ್ರೆ ವಾರ ಸಲುವಾಗಿ ಯಾರು ಸಾಲ ಕೊಡೋದಿಲ್ಲ. ಇವತ್ತು ನಾನು ಒಂದು 3 ಲಕ್ಷ ರೂಪಾಯಿ ಸಾಲ ತೊಗೊಂಡು ಇಟ್ಕೊಳ್ರಿ, 3 ಲಕ್ಷ ಸಾಲ ತೊಗೊಂಡಾಗ ತುಂಬಲಿಕ್ಕಾಗಿಲ್ಲ, ಬಡ್ಡಿ ಆಗಿದೆ, ವರ್ಷಕ್ಕೆ ಎಷ್ಟಾಗಿ ತುಂಬ್ತೀನಿ ಅದನ್ನು ಅಂದಾಗ ಇಲ್ಲರಿ ನೀವೆಲ್ಲ ತುಂಬಬೇಕಂದಾಗ ನಾ ಮತ್ತು 3 ಲಕ್ಷ ತೆಗಿಸ್ಬೇಕಾದ್ರೆ ಯಾವ ಕಡೆ ಹೋಗಿ ಮತ್ತೆ ಹೊರಗೆ ಮತ್ತೆ ಬ್ಯಾಂಕರ್ಸ್ ಯಾವ ಕೊಡುವಂಗಿಲ್ಲ. ನಮ್ಮ ಬಂಗಾರಲ್ಲಿ ಬ್ಯಾಂಕರ್ಸ್ ಚಿಕ್ಕೊಂಡಿರ್ತದೆ, ಹೊರಗೆ ಕೇಳಿದ್ರೆ ಹೊರಗೆ ಕೊಡೋದಿಲ್ಲ, ನೀವೇನು ತಂದು ಕೊಡಿ ಇಡ್ತೀವಿ ಅಂತ ಹೇಳ್ತಾರೆ. ಮತ್ತು ಹಾಗೆ ತರಕ್ಕೆ ಹೋದ್ರೆ ವಿಶ್ವಾಸದಲ್ಲೇ ಒಂದು ವಾರಕ್ಕೂ 2 ವಾರಕ್ಕೆ ಅಂದ್ರೆ 1 ತಿಂಗಳು ಬಡ್ಡಿ ತೊಗೊತಾರೆ, ಅದು 3 ಬಡ್ಡಿ ಕಡಿಮೆ ಅಂದರು. ಅಷ್ಟು ಕೊಟ್ಟು ಅಲ್ಲಿ ಮತ್ತೆ ತುಂಬೆ ಮತ್ತೆ ರಿನ್ಯೂವಲ್ ಮಾಡ್ಬೋದು. ಏನು ರೀ ಅಂತ ಇದು ನನಗೆ ಅರ್ಥ ಆಗಲಾರಂಥ ವಿಷಯ. ಮತ್ತು RBI ವಿಷಯದಲ್ಲಿ ಮತ್ತು ಮರುಚಿಂತನೆ ಮಾಡಲೇಬೇಕಂತ ವಿಷಯ ಇದೆ. ಯಾಕಂದ್ರೆ RBIದವರಾಗಲಿ ಈ ಬ್ಯಾಂಕರ್ಸ್ ಇವರೇನು ಏನಿರ್ತಂತ ಕೊಡೋದೇ ಇಲ್ಲ ಸಾಲ. ಇದಂತೆ ಶತಸಿದ್ಧ ಆದರೆ ಅವ್ರು ರಾಷ್ಟ್ರೀಕೃತ ಬ್ಯಾಂಕ್ಗಳಂತ ಇಷ್ಟು ನಿಷ್ಠೂರ ಇರ್ತಾವೆ, ಇಷ್ಟು ಕೆಟ್ಟದಾಗಿ ವರ್ತನೆ ಮಾಡ್ತಾರೆ ಈ ನಮ್ಮ ಇವ್ರ ಜೊತೆ ಕಸ್ಟಮರ್ ಜೊತೆಗೆ. ಅದು ಹೇಳಲಿಕ್ಕೆ ಆಗೋದಿಲ್ಲ. ಇದರಂತ ಭಾಷೆ ಸಾಫ್ಟ್ ಇರ್ತದೆ, ಬಟ್ ಕೊಡೋದೇ ಇಲ್ಲ. ಮತ್ತು ಆಗ ಸಹಜವಾಗಿ ಇಲ್ಲೇ ಸಾಲಗಾರರಿಗೆ ಹೋಗಿ ಸಿಕ್ಕೊಳ್ಳೋಂಥವು ಮೈಕ್ರೋ ಫೈನಾನ್ಸು ಅಲ್ಲಿ ಹೋಗಿ ಸಿಕ್ಕೊಳ್ತಾರೆ ಪಾಪ ಜನಸಾಮಾನ್ಯರು. ಯಾರಿಗಾಗಿರಿ ಇದೆಲ್ಲ ಅಂತ, ಬ್ಯಾಂಕ್ಗಳು ಯಾರಿಗಾಗಿ ಅವ್ರು ಬಡ್ಡಿ ತುಂಬದಿದ್ರೆ ಮಾತು ಬೇರೆಪ್ಪ. ಹೌದು ಬಡ್ಡಿ ತುಂಬಿಲ್ಲ ನಾವು ಇದು ಮಾಡ್ತಾಯಿದ್ವಿ, ತುಂಬ್ರಿ ಅಂತ ಹೇಳ್ತಾಯಿದ್ವಿ. ಅವ್ರು ಬಡ್ಡಿ ತುಂಬ್ತಾರಲ್ಲ, ಯಾಕೆ 1 ವರ್ಷದ ನೀವು ಯಾಕೆ ಅದನ್ನು ರಿನ್ಯೂವಲ್ ಮಾಡಬಾರ್ದು ಅಂತೇಳಿ ಭಾಳಷ್ಟು ರೈತರು ಭಾಳಷ್ಟು ಜನ ನಮ್ಮಲ್ಲಿ ಬಂದು ಕೇಳ್ಕೊಳ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಅದು ಇವತ್ತು ಬ್ಯಾಂಕ್ಗಳು ಮತ್ತು ಅಥವಾ ಅದರಲ್ಲೂ RBI ಮರು ಚಿಂತನೆ ಮಾಡಬೇಕಾದನ್ನು ಮಾಡೋದಷ್ಟೆಲ್ಲ ಸಾಧ್ಯ ಮಾಡಿಕೊಡ್ಬೇಕಾಗ್ಯದಂತ.